ಪೊಲಿಟಿಕಲ್ ಸ್ಟೋರಿ ಬರ್ತಾ ಇದೆ. ಕುಪೇಂದ್ರ ರೆಡ್ಡಿ ಗೆಲ್ಲಿಸೋದಕ್ಕೆ ಜೆಡಿಎಸ್ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಮತ ಸೆಳೆದುಕೊಳ್ಳೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಕುಮಾರಸ್ವಾಮಿ. ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ದೋಸ್ತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಾದಂತಹ ಮಹತ್ವದ ಸಭೆ ಇದು. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯನ್ನು ಕಣಕ್ಕಿಳಿಸಲಾಗಿದೆ. ಅವರನ್ನ ಗೆಲ್ಲಿಸೋದಕ್ಕೆ, ಮತ ಸೆಳೆಯೋದಕ್ಕೆ ಈಗ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದೆ. ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರ ಮಹತ್ವದ ಸಭೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ ಜೊತೆ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಮಾತುಕತೆ ಮುಗಿಸಿ ಹೊರಟರು ವಿಜಯೇಂದ್ರ. ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಮಾತುಕತೆಯನ್ನ ಮುಂದುವರಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿರುವ ಕುಪೇಂದ್ರ ರೆಡ್ಡಿಯವರ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಸಂಖ್ಯಾಬಲ ಇಲ್ಲ, ಆದ್ರೂ ಯಾವ ಕಾನ್ಫಿಡೆನ್ಸ್ ಮೇಲೆ ಆಗಿದ್ರೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಇರೋದು ಒಂದೇ ದಾರಿ, ಅದು ಪಕ್ಷೇತರ ಅಭ್ಯರ್ಥಿಯನ್ನ ಅಥವಾ ಕಾಂಗ್ರೆಸ್ನಿಂದ ಕೆಲವರನ್ನ ಸೆಳಿಬೇಕಾಗತ್ತೆ. ಹಾಗಾದ್ರೆ ಏನು ರಣತಂತ್ರ? ಆ ರಣತಂತ್ರವನ್ನ ಹೂಡೋದಕ್ಕೆ ಈಗ ಕುಮಾರಸ್ವಾಮಿ ಅಖಾಡಕ್ಕಿಳಿದು ಮೈತ್ರಿ ನಾಯಕರ ಜೊತೆ ಒಂದು ಸಭೆಯನ್ನ ನಡೆಸಿದ್ರು. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಚರ್ಚೆಯನ್ನ ನಡೆಸಿದ್ರು. ಮೈತ್ರಿ ನಾಯಕರ ಮಹತ್ವದ ಸಭೆ ನಡೀತು ಬೆಂಗಳೂರಿನಲ್ಲಿ. ಡಿಕೆಶಿ ಶತಾಯ ಗತಾಯ ಯಾವುದೇ ಸಮಸ್ಯೆ ಆಗದ ಹಾಗೆ ತಮ್ಮ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಈಗಾಗಲೇ ರಣತಂತ್ರ ಹೆಣೆದಿದ್ದಾರೆ. ಜನಾರ್ದನ್ ರೆಡ್ಡಿಯನ್ನ ಸೆಳೆಕೊಂಡಿರೋದು ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮವರಿಗೆ ಸುದ್ದಿಯನ್ನ ತಿಳಿಸ್ಕೊಟ್ಟಿತ್ತು. ಚೆಕ್ಮೇಟ್ ಮಾಡೋದಕ್ಕೆ ಕನಕಪುರ ಬಂಡೆ ಒಂದು ಕಡೆ ತಯಾರಿ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಎಚ್ಡಿಕೆ ಅಖಾಡಕ್ಕೆ ಇಳಿದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಬರ್ತಾ ಇರೋದನ್ನ ನೀವು ನೋಡಿದ್ರಿ. ಬಿವೈ ವಿಜಯೇಂದ್ರ ಈಗಾಗಲೇ ಸಭೆಗೆ ಬಂದಿದ್ದಾರೆ. ಎಚ್ಡಿಕೆ ಜೊತೆ 3 ಜನ ಕೂತು ಮಾತಾಡಿದ್ದಾರೆ. ಇದರಲ್ಲಿ ಮೈತ್ರಿಯ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಒಬ್ರು. ಕುಪೇಂದ್ರ ರೆಡ್ಡಿ, ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಕುಮಾರಸ್ವಾಮಿಯ ಜೊತೆ ಚರ್ಚೆ ನಡೆಸಿದ್ದಾರೆ. ಶತಾಯ ಗತಾಯ ಮತಗಳನ್ನ ಸೆಳೆಸಿಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.